ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಏನಪ್ಪ ಒಂದು ಬಾಕ್ಸು ಬ್ಲೂ ಕಲರ್ ಬಾಕ್ಸ್ ತೊಗೊಬಂದು ತೋರಿಸ್ತಾ ಇದ್ದೀರಾ ಅಂತ ಅನ್ಕೋತೀರಾ? ಹೌದು ಫ್ರೆಂಡ್ಸ್, ನೋಡಿ ನಾನು ಇದರಲ್ಲಿ ಅಕ್ಕಿನ ಇಟ್ಟಿದ್ದೀನಿ. ನೋಡಿ ಇದೇ ರೀತಿ ನಾನು ಇಲ್ಲಿ ಇದರಲ್ಲಿ ಅಕ್ಕಿನ ಇಟ್ಟಿದ್ದೀನಲ್ವಾ, ಹಾಗಾಗಿ ನೀವು ಸಹ ಇಲ್ಲಿ ಅಕ್ಕಿನ ಈ ರೀತಿ ಬಾಕ್ಸ್ಗಳಲ್ಲಿ ನಿಮ್ಮ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಅಕ್ಕಿನ ನೀವು ಅಕ್ಕಿಯ ಒಂದು ಡಬ್ಬದಲ್ಲಾಗಿರ್ಬೋದು, ಬಾಕ್ಸಲ್ಲಾಗಿರ್ಬೋದು ಅಕ್ಕಿನ ನೀವು ಇಟ್ಕೊಂಡು ಪ್ರತಿದಿನ ನೀವು ಅಡುಗೆಗೆ ಅಂತೇಳಿ ನೀವು ಅಕ್ಕಿನ ನೀವು ಬಳಸ್ತಾನೆ ಇರ್ತೀರ ಅಲ್ವಾ? ಹೌದು ಫ್ರೆಂಡ್ಸ್, ಇವತ್ತೊಂದು ದಿನ ಅಕ್ಕಿಯ ರೆಮಿಡಿನ ನಾನು ನಿಮಗೋಸ್ಕರ ತಂದಿದ್ದೀನಿ ಅಂತಲೇ ಹೇಳ್ಬೋದು. ಅಕ್ಕಿಯ ರೆಮಿಡಿ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಅಕ್ಕಿನ ನಾವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳಿ ಪರಿಗಣಿಸ್ತೀವಿ ಅಲ್ವಾ? ಹೌದು ಫ್ರೆಂಡ್ಸ್, ಇವತ್ತೊಂದು ದಿನ ಮಂಗಳವಾರ, ನಾಳೆ ದಿನ ಬುಧವಾರ. ಇವತ್ತು ಮಂಗಳವಾರ ನಾವು ಲಕ್ಷ್ಮಿಯ ವಾರ ಅಂತ ಹೇಳ್ತೀವಿ, ನಾಳೆ ದಿನ ಬುಧವಾರನ ಗಣೇಶನ ವಾರ ಅಂತ ಹೇಳ್ತೀವಿ, ನಾಳಿದ್ದು ಹಬ್ಬ ಗುರುವಾರ ಅಲ್ವಾ, ಯುಗಾದಿ ಹಬ್ಬ, ವರ್ಷದ ಮೊದಲನೆಯ, ಅದರಲ್ಲೂ ನಮಗೆ ಹೊಸ ವರ್ಷನ ತಂದು ಕೊಡುವಂತಹ ಒಂದು ಯುಗಾದಿ ಹಬ್ಬ. ನೀವು ಈ ಒಂದು ರೆಮಿಡಿನ ಇವತ್ತು ಮಂಗಳವಾರನೂ ಮಾಡ್ಬೋದು, ನಾಳೆ ಅಮಾವಾಸ್ಯೆ ಇದೆ, ನಾಳೆನೂ ಮಾಡ್ಬೋದು, ನಾಳಿದ್ದು ಸಹ ನೀವು ಮಾಡ್ಬೋದು. 3 ದಿನಗಳು ಸಹ ನಿಮಗೆ ಕಾಲಾವಕಾಶವಿದೆ. ಈ 3 ದಿನದಲ್ಲಿ ನೀವು ಒಂದಿನ ದಿನ ಈ ಅಕ್ಕಿಯೆಲ್ಲ ರೆಮಿಡಿನ ಮಾಡಿಕೊಂಡ್ರೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ನಿಮಗೆ ಎಂತಹದೇ ಒಂದು ಸಮಸ್ಯೆ ಇದ್ದರೂ ಸಂಪೂರ್ಣವಾಗಿ ದೂರ ಆಗುತ್ತೆ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಇವತ್ತು ದಿನ ನಾನು ನಿಮಗೆ ಆಲ್ರೆಡಿ ಹೇಳ್ತಾ ಇದ್ದೀನಲ್ವ, ಇವತ್ತು ಮಂಗಳವಾರ ದಿನ ಅಕ್ಕಿಯ ಡಬ್ಬದಲ್ಲಿ ಈ ವಸ್ತುವನ್ನು ಹಾಕಿದರೆ ಸಾಕು, ಎಷ್ಟು ಮುಗಿಯದ ಐಶ್ವರ್ಯಗಳು ಬಂದು ಸೇರುತ್ತದೆ. ಸಾಲದ ಬಾಧೆ, ಬಡತನ ಸಂಪೂರ್ಣವಾಗಿ ದೂರವಾಗುತ್ತದೆ, ಧನಾಭಿವೃದ್ಧಿಯಾಗುತ್ತದೆ, ಧನವು ನಿರಂತರವಾಗಿ ಮನೆಗೆ ಹರಿದು ಬರುತ್ತಲೇ ಇರುತ್ತದೆ, ತಮ್ಮ ಜನ್ಮ ಧನ್ಯವಾಗುತ್ತದೆ, 7 ಜನ್ಮಗಳವರೆಗೆ ಮುಗಿಯದ ಸಂಪತ್ತು ಬರುತ್ತದೆ, ಆಹಾರ ಧಾನ್ಯಕ್ಕೆ ಯಾವುದೇ ರೀತಿಯಾದಂಥ ಕೊರತೆ ಇರುವುದಿಲ್ಲ, ನಿಮ್ಮ ಜೀವನ ಅದ್ಭುತವಾಗಿ ಬದಲಾಗುತ್ತದೆ, ಸಾಲದ ಸಮಸ್ಯೆ ದೂರವಾಗುತ್ತದೆ, ಆರ್ಥಿಕ ಸಂಕಷ್ಟಗಳು ದೂರವಾಗುತ್ತದೆ. ಸಾಲದ ಬಾಧೆಯಿಂದ ಏನಾದರೂ ನೀವು ನರಳುತ್ತಾ ಇದ್ದರೆ ಅಂತಹ ಸಮಸ್ಯೆಯಿಂದ ನಿಮಗೆ ಒಂದು ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಅಂತಹ ಒಂದು ಅದ್ಭುತವಾದಂತಹ ಈ 3 ದಿನದಲ್ಲಿ ಮಾಡಿಕೊಳ್ಳುವಂತಹ ಇದೊಂದು ಅಕ್ಕಿಯ ರೆಮಿಡಿ ಫ್ರೆಂಡ್ಸ್. ಈ ಅಕ್ಕಿಯ ರೆಮಿಡಿಯನ್ನು ನೀವು ಈ ಅಕ್ಕಿಯ ಒಳಗೆ ಯಾವ ವಸ್ತುಗಳನ್ನು ನೀವು ಬಚ್ಚಿಡಬೇಕು ಅಂತ ಅನ್ನೋದನ್ನ ನಾನು ಒಂದು ಚಿಕ್ಕದಾದಂತಹ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ಇನ್ನೂ ಯಾರು ಸುಬ್ರರಾಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಟು ತನಕ ನೋಡಿ ಫ್ರೆಂಡ್ಸ್. ಯಾಕೆಂದರೆ ಇವತ್ತು ತಂದಿರುವಂತಹ ಈ ಒಂದು ಅಕ್ಕಿ ರೆಮಿಡಿ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಅಕ್ಕಿ ರೆಮಿಡಿ. ಹಾಗಾಗಿ ಮತ್ತು ಇದುವರೆಗೂ ಯಾರು ನಮ್ಮ ಚಾನಲ್ನ ಅತಿ ಹೆಚ್ಚಾಗಿ ವೀಕ್ಷಣೆ ಮಾಡ್ತಾಯಿದ್ದೀರೋ, ಜೊತೆಗೆ ಇನ್ನು ಮುಂದೆನೂ ಯಾರು ನಮ್ಮ ಚಾನಲ್ ಅತಿ ಹೆಚ್ಚಾಗಿ ವೀಕ್ಷಣೆ ಮಾಡ್ತಾರೋ ಅಂಥ ವಿಜೇತಶಾಲಿನ ಗುರುತಿಸಿ ಅವರಿಗೆ ನಾವು ತಿಂಗಳಿಗೊಂದು ಸಲ ಅಕ್ಕಿಯ ಡ್ರಾ ಮುಖಾಂತರವಾಗಿ 2 ಗ್ರಾಮ್ ಚಿನ್ನದ ನಾಣ್ಯ ಮತ್ತು ಒಂದು ಐಫೈ ಮೊಬೈಲ್ನು ಸಹ ಗಿಫ್ಟಾಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಅಂಥ ಅದೃಷ್ಟಶಾಲಿ ನೀವೇ ಆಗಿದ್ದರೆ ಈ ಒಂದು ಉಡುಗೊರೆನ ನೀವೇ ಪಡೆದುಕೊಳ್ಳಿ. ಹಾಗಾದರೆ ನೀವೇನು ಮಾಡಬೇಕು ಹೇಳಿ, ಮೊದಲು ನಾವು ಹಾಕೋ ತಕ್ಷಣ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಟು ತನಕ ನೋಡಿ ನಮಗೆ ಓಂ ಮಹಾಲಕ್ಷ್ಮಿ ಎಂಬ ಬೀಜ ಮಂತ್ರನ ನೀವು ಕಮೆಂಟ್ ಮೂಲಕ ತಿಳಿಸ್ಬೇಕು. ಈ ರೀತಿ ಯಾರು ಅತಿ ಹೆಚ್ಚಾಗಿ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾರೋ ಅಂಥವ್ರಿಗೆ ಉಡುಗೊರೆನ ತಿಂಗಳಿನ ಹೆಂಡಲ್ಲಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಗಾದರೆ ಅಂಥ ಅದೃಷ್ಟಶಾಲಿ ನೀವೇ ಆಗಿದ್ದರೆ ಆ ಒಂದು ಉಡುಗೊರೆನ ನೀವೇ ಪಡೆದುಕೊಳ್ಳಿ. ಓಕೆ ಫ್ರೆಂಡ್ಸ್, ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ, ಆದಷ್ಟು ಬೇಗ ಹೋಗಿ ಈ ಅಕ್ಕಿಯ ಬಾಕ್ಸಲ್ಲಿ ನಾವು ಯಾವ ವಸ್ತುಗಳನ್ನು ಬಚ್ಚಿಡೋದ್ರಿಂದ ನಮಗೆ 7 ತಲೆಮಾರಿನಷ್ಟು ಕೂತು ತಿನ್ನುವಂತಹ ಆಸ್ತಿ ಬರುತ್ತೆ. ನಮ್ಮಲ್ಲಿರುವಂತಹ ಬಡತನ ಆಗಿರ್ಬೋದು, ಸಂಕಷ್ಟಗಳಿರ್ಬೋದು, ಸಾಲ ಸಮಸ್ಯೆ ಆಗಿರ್ಬೋದು, ಯಾವುದೇ ಒಂದು ಸಮಸ್ಯೆ ಇದ್ರೂ ಯಾವ ರೀತಿ ದೂರ ಮಾಡ್ಕೊಳ್ಳೋದು ಅಂತ ಅನ್ನೋದು ಒಂದು ಚಿಕ್ಕ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಫ್ರೆಂಡ್ಸ್, ನೋಡಿ ನಾನು ಇಲ್ಲಿ ನಿಮಗೆ ಅಕ್ಕಿಯ ಒಂದು ಬಾಕ್ಸ್ನ ತೋರಿಸ್ತಾ ಇದ್ದೀನಲ್ವಾ, ಈ ರೀತಿ ಪ್ರತಿಯೊಬ್ಬರು ಸಹ ನಿಮ್ಮ ಅಡುಗೆ ಮನೆಯಲ್ಲಿ ಅಕ್ಕಿನ ಒಂದು ಬಾಕ್ಸಲ್ಲಿ, ಅಂದರೆ ಚಿಕ್ಕ ಬಾಕ್ಸ್ ತೋರಿಸ್ತಾ ಇದ್ದೀನಿ, ಆದರೆ ನೀವು ದೊಡ್ಡದಾದಂಥ ಒಂದು ಬಾಕ್ಸಲ್ಲಿ ಅಕ್ಕಿನ ನೀವು ಇಟ್ಕೊಂಡಿರ್ತೀರ ಅಲ್ವಾ? ಹೌದು ಫ್ರೆಂಡ್ಸ್, ಇವತ್ತು ದಿನನಾರು ಮಾಡ್ಕೋಬೋದು, ನಾಳೆನಾರು ಮಾಡ್ಕೋಬೋದು, ಇಲ್ಲ ಯುಗಾದಿ ಹಬ್ಬದ ದಿನದಂದಾರು ನೀವು ಮಾಡ್ಕೋಬೋದು. ನೋಡಿ, ಬೆಳಿಗ್ಗೆನೇ ಎದ್ದು ನೀವು, ಅಂದರೆ ಈ ದಿನ ಬೆಳಿಗ್ಗೆನೇ ಎದ್ದು ಮನೆಯೆಲ್ಲವನ್ನು ಕ್ಲೀನ್ ಮಾಡಿಕೊಂಡು ಮನೆ ಒರೆಸುವಂತಹ ಒಂದು ನೀರಿಗೆ ನೀವು ಕಲ್ಲುಪ್ಪನ್ನು ಸೇರಿಸಿ, ಸ್ವಲ್ಪ ಕಲ್ಲುಪ್ಪು ಮತ್ತು ಅರಿಶಿಣವನ್ನು ಸೇರಿಸಿ ನೀವು ತಲೆಗೆ ಸ್ನಾನ ಮಾಡ್ಕೋಬೇಕಾಗುತ್ತೆ. ಮಾಡಿಕೊಂಡು ನಿಮ್ಮ ಮನೆ ದೇವರನ್ನು ನೆನೆದು ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳಿ. ಜೊತೆಗೆ ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ನೆನೆದು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳಿ. ಯಾರು ವಿಷ್ಣುವಿನ ನೆನೆದು ಪೂಜೆ ಪುರಸ್ಕಾರ ಮಾಡ್ತಾರೋ ಅಂಥವರ ಮನೆಗೆ ಲಕ್ಷ್ಮೀ ಮಾತೆ ಧಾವಿಸಿ ಬರ್ತಾಳೆ ಅಂತ ನಮಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ನೀವು ಆದಷ್ಟು
ಮಾತೆ ಮಹಾಲಕ್ಷ್ಮಿಯ ಜೊತೆಗೆ ವಿಷ್ಣುವನ್ನು ಮೊದಲು ಆರಾಧನೆ ಮಾಡಿ ನಂತರ ಮಾತೆ ಮಹಾಲಕ್ಷ್ಮಿ ತಾನಾಗೆ ಒಲಿದು ಬರ್ತಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ನೀವು ಇವತ್ತಿನ ದಿನ ಬೆಳಿಗ್ಗೆನೇ ಎದ್ದು, ಅಂದರೆ ಇವತ್ತಾದರೂ ಪರವಾಗಿಲ್ಲ, ನಾಳೆ ಆದರೂ ಪರವಾಗಿಲ್ಲ, ನಾಳಿದ್ದಾದರೂ ಪರವಾಗಿಲ್ಲ, ಬೆಳಿಗ್ಗೆನೇ ಎದ್ದು ನೀವು ಪೂಜೆ ಪುರಸ್ಕಾರಗಳೆಲ್ಲ ಮಾಡಿಕೊಂಡು ಲಕ್ಷ್ಮಿಯ ಮಂತ್ರವಾದ ಓಂ ಮಹಾಲಕ್ಷ್ಮಿ ನಮಃ ಎಂಬ ಬೀಜ ಮಂತ್ರನ ನೀವು 108 ಬಾರಿ ನೀವು ಜಪ ಅಂದರೆ ಪಠನೆ ಮಾಡ್ಕೋಬೇಕಾಗುತ್ತೆ. 108 ಬಾರಿ ನೀವು ಪಠನೆ ಮಾಡಿಕೊಂಡು ನಂತರ ನೀವು ಏನು ಮಾಡಬೇಕು ಅಂತಂದರೆ, ಪಠನೆ ಮಾಡಿ ಅಕ್ಕಿಯ ಡಬ್ಬದಲ್ಲಿ ಇವಾಗ ನಾನು ತೋರಿಸುವಂತಹ ಕೆಲವೊಂದು ವಸ್ತುಗಳನ್ನ ನೀವು ಇಡಬೇಕಾಗುತ್ತೆ. ಕೆಲವೊಂದು ವಸ್ತುಗಳು, ಆ ವಸ್ತುಗಳು ಯಾವುವು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅಕ್ಕಿ ಪ್ರತಿಯೊಬ್ಬರು ಮನೆಯಲ್ಲೂ ಸಹ ಇರಲೇಬೇಕು ಅಲ್ವಾ. ಅಕ್ಕಿ ಇಲ್ಲದೇ ನಾವು ಬದುಕೋಕ್ಕೆ ಸಾಧ್ಯನೇ ಇಲ್ಲ. ನೀವು ಕೋಟಿಗಟ್ಟಲೆ ಹಣ ಇರಲಿ, ಲಕ್ಷ ಸಂಪಾದನೆ ಮಾಡಿದ್ರೂ, ಶ್ರೀಮಂತರಾಗಿರಲಿ ಬಡವರಾಗಿರಲಿ, ಅಕ್ಕಿಯನ್ನು ತಿಂತೀವಿ ಹೊರತು ಚಿನ್ನವನ್ನಾಗಲಿ ಇಲ್ಲ ಹಣವನ್ನಾಗಲಿ ನಾವು ತಿನ್ನಲ್ಲ ಅಲ್ವಾ. ಹಾಗಾಗಿ ಹಾಗಂತ ನಾವು ಹಣ ಮತ್ತು ಚಿನ್ನಕ್ಕೆ ಬೆಲೆ ಇಲ್ಲ ಅಂತ ಅಲ್ಲ. ಮಾನವನ ಜೀವನದಲ್ಲಿ ಹಣ ಬಹಳ ಮುಖ್ಯ. ಇದು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಹಾಗೆಯೇ ಪ್ರತಿಯೊಬ್ಬರು ಸಹ ಹಣದ ಹಿಂದೆನೇ ಹೋಗ್ತಾರೆ. ಹಣ ಇಲ್ಲ ಅಂತಂದರೆ ನಾವು ಜೀವನ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತಲೇ ಹೇಳ್ಬೋದು ಅಲ್ವಾ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಈ ರೀತಿ ಇರುವಂತಹ 2 ನೀವು ಬಟ್ಟೆನ, ಅಂದರೆ ನೋಡಿ ಇದು ನೋಡಿ ಇಲ್ಲಿ ಹಳದಿ ಬಣ್ಣದ ಒಂದು ಕ್ಲಾತ್ನ ತೋರಿಸ್ತಾ ಇದ್ದೀನಿ. ಹಳದಿ ಬಣ್ಣದ ಒಂದು ಬಟ್ಟೆನಾದ್ರು ತೆಗೆದುಕೊಳ್ಬೋದು, ಇಲ್ಲ ಅಂತಂದರೆ ಒಂದು ಕೆಂಪು ಬಣ್ಣದ ಬಟ್ಟೆಯನ್ನಾದ್ರು ನೀವು ತೆಗೆದುಕೊಳ್ಬೋದು. ತೆಗೆದುಕೊಂಡು ನಂತರ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಮಾನವನ ಜೀವನದಲ್ಲಿ ಹಣ ಅಂತಂದರೆ ಬಹಳ ಮುಖ್ಯ ಅಲ್ವಾ. ಇದು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಹಾಗೆಯೇ ಪ್ರತಿಯೊಬ್ಬರು ಹಣದ ಹಿಂದೆನೇ ಹೋಗ್ತಾರೆ. ಪ್ರತಿಯೊಬ್ಬರು ಮನೆಯಲ್ಲಿ ಅಕ್ಕಿಯ ಡಬ್ಬದಲ್ಲಿ ಅಡುಗೆ ಮನೆಯಲ್ಲಿ ಸಂಗ್ರಹಿಸಿ ಇಡ್ತಾರೆ ಅಲ್ವಾ. ಈ ದಿನ ಅಕ್ಕಿಯ ಡಬ್ಬದಲ್ಲಿ ಇದನ್ನ ಹಾಕಿದರೆ ಸಾಕು ಫ್ರೆಂಡ್ಸ್, ನಿಮ್ಮ ಸಮಸ್ಯೆ ಏನೇ ಇದ್ದರೂ ಸಹ ದೂರವಾಗಿ ಎಲ್ಲ ರೀತಿಯಿಂದಲೂ ನಿಮಗೆ ಒಳ್ಳೆಯದಾಗುತ್ತೆ. ಸಂಪಾದಿಸುವಂತಹ ಮಾರ್ಗ ನಿಮಗೆ ತಿಳ್ಕೊಳ್ತೀರಾ. ಎಂತಹದೇ ಒಂದು ಸಮಸ್ಯೆ ಇದ್ರೂ ದೂರವಾಗುತ್ತೆ. ಆರ್ಥಿಕ ಸಮಸ್ಯೆ ತೊಂದರೆಗಳ ದೂರವಾಗುತ್ತೆ. ಎಲ್ಲ ಸಾಲದ ತೊಂದರೆಗಳು ಸಹ ದೂರವಾಗುತ್ತೆ. ಅಕ್ಕಿ ಕಡಿಮೆಯಾಗದಂತೆ ಧಾನ್ಯಗಳಿಗೆ ಕೊರತೆ ಆಗಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ಈ ದಿನ ನೀವು ಅಕ್ಕಿಯ ಡಬ್ಬದಲ್ಲಿ ನೀವು ಅಕ್ಕಿಯ ಡಬ್ಬದಲ್ಲಿ ವಸ್ತುಗಳನ್ನ ನೀವು ಇಡಬೇಕಾಗುತ್ತೆ. ಎಂದಿಗೂ ಸಹ ಸಂಪೂರ್ಣವಾಗಿ ಅಂದರೆ ಅಕ್ಕಿ ಡಬ್ಬನ ನೀವು ಯಾವತ್ತೂ ಅಷ್ಟೇ ಅಕ್ಕಿನ ಸಂಪೂರ್ಣವಾಗಿ ನೀವು ಖಾಲಿ ಮಾಡೋಕ್ಕೆ ಹೋಗಬಾರ್ದು. ಸ್ವಲ್ಪ ಅಕ್ಕಿ ಮುಂಚಿತವಾಗೇ ಸ್ವಲ್ಪ ಇದೆ, ಖಾಲಿ ಆಗಿಲ್ಲ, ಇನ್ನೂ ಸ್ವಲ್ಪ ಇದೆ ಅಂತ ಅಂದಾಗಲೇ ನೀವು ಅಕ್ಕಿನ ತರಿಸಿ ಇಟ್ಕೋಬೇಕಾಗುತ್ತೆ. ಅಂದರೆ ಅಕ್ಕಿಯ ಚೀಲ ತಂದು ನೀವು ಅಕ್ಕಿಯ ಡಬ್ಬದೊಳಗೆ ಹಾಕಿ ಅಕ್ಕಿನ ನೀವು ಸಂಗ್ರಹಿಸಿ ಇಟ್ಕೊಳ್ಬೇಕಾಗುತ್ತೆ. ಅಕ್ಕಿಯ ಚೀಲವನ್ನು ತಂದು ನೀವು ಇಟ್ಕೊಳ್ಳಿ, ಆಯಿತಾ. ಹಾಗೆ ಅಕ್ಕಿ ಖಾಲಿಯಾಗದಂತೆ ನೋಡಿಕೊಂಡ್ರೆ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹ ನಿಮಗೆ ದೊರೆಯುತ್ತೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಹಾಗಾಗಿ ನೀವು ಇಲ್ಲಿ ಒಂದು ಅಕ್ಕಿಯ ಬಾಕ್ಸಲ್ಲಿ ನೋಡಿ ಈ ರೀತಿ ಇರುವಂತಹ ಎರಡು ಅಂದರೆ ಬಣ್ಣ 2 ಅಂದರೆ ಹಳದಿ ಮತ್ತು ಕೆಂಪು ಬಣ್ಣದ ವಸ್ತ್ರನ ತೆಗೆದುಕೊಳ್ಳಿ. ಇದರಲ್ಲಿ ನೀವು 2 ತೆಗೆದುಕೊಳ್ಬೇಕು ಅಂತ ಏನಿಲ್ಲ, 2ರಲ್ಲಿ 1 ತೆಗೆದುಕೊಂಡ್ರೆ ಸಾಕು. ನೀವು ನೋಡಿ ಈ ರೀತಿ ತೆಗೆದುಕೊಂಡು ನೀವು ಏನು ಮಾಡಬೇಕು ಇದಕ್ಕೆ ಅಂತಂದರೆ, ಫ್ರೆಂಡ್ಸ್ ನೋಡಿ, ನೀವು ಇಲ್ಲಿ ಕೆಂಪು ಬಣ್ಣದ ಬಟ್ಟೆನಾದ್ರು ತೆಗೆದುಕೊಳ್ಬೋದು, ಇಲ್ಲ ಹಳದಿ ಬಣ್ಣದ ಬಟ್ಟೆನಾದ್ರು ತೆಗೆದುಕೊಳ್ಳಿ. ಜೊತೆಗೆ ಅಕ್ಕಿ ತೋರಿಸ್ತಾ ಇದೆಯಲ್ವಾ, ಆ ಬಾಕ್ಸಲ್ಲಿ ಅಕ್ಕಿನ ತೆಗೆದುಕೊಂಡಿರ್ತೀರ ಅಲ್ವಾ. ನಂತರ ಅಕ್ಕಿಯ ಡಬ್ಬದಲ್ಲಿ ಅಕ್ಕಿಯಲ್ಲಿ ಹುಳು ಹಿಡಿಯದಂತೆ ನೀವು ನೋಡ್ಕೊಳ್ಬೇಕು. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕೆಲವರು ಅಕ್ಕಿಯ ಡಬ್ಬದಲ್ಲಿ ಕೈಯಿಂದ ಹಾಕಿರ್ತಾರೆ ಅಲ್ವಾ. ಕೈಯಿಂದ ಹಾಕೋದ್ರಿಂದ ಅಕ್ಕಿಗೆ ಹುಳುಗಳು ಬರುತ್ತೆ ಹೊರತು ಹುಳುಗಳು ಕಡಿಮೆ ಆಗಲ್ಲ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಹಾಗಾಗಿ ನೀವು ಕೈಯಿಂದ ಅಕ್ಕಿನ ಯಾವುದೇ ಕಾರಣಕ್ಕೂ ಸಹ ಹಾಕಕ್ಕೆ ಹೋಗಬೇಡಿ. ಅಕ್ಕಿಯಲ್ಲಿ ಹುಳು ಹಿಡಿಯಬಾರ್ದು ಅಂದರೆ ನಾವು ಏನು ಮಾಡಬೇಕು ಗೊತ್ತಾ, ಅಕ್ಕಿಗೆ ಹುಳು ಬರಬಾರ್ದು ಅಂತಂದರೆ ಅಕ್ಕಿಯ ಡಬ್ಬದಲ್ಲಿ ಒಂದು ಹಿಡಿ ಬೇವಿನ ಎಲೆಗಳನ್ನು ನಾವು ಹಾಕಬೇಕಾಗುತ್ತೆ. ಅಕ್ಕಿ ಬಾಕ್ಸ್ಗೆ ನಾವು 1 ಹಿಡಿ ಬೇವಿನ ಎಲೆಗಳನ್ನ ತಂದು ನೀವು ಅಕ್ಕಿಯ ಒಂದು ಬಾಕ್ಸ್ ಒಳಗೆ ಅಕ್ಕಿಯ ಜೊತೆ ನೀವು ಇಡೋದ್ರಿಂದ, ಹೀಗೆ ಹಾಕೋದ್ರಿಂದ ಅಕ್ಕಿಗೆ ಹುಳ ಹಿಡಿಯೋದಿಲ್ಲ. ಆರ್ಥಿಕ ಸಮಸ್ಯೆಗಳಿಂದ
ಆರ್ಥಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರು ಈ ದಿನ ಒಂದು ಹಳದಿ ಬಣ್ಣ ಇಲ್ಲ ಅಂತಂದರೆ ಕೆಂಪು ಬಣ್ಣದ ವಸ್ತ್ರವನ್ನು ತೆಗೆದುಕೊಂಡು, ಇಲ್ಲ ಅಂತಂದರೆ ಇದೂ ಇಲ್ಲ ನಿಮ್ಮ ಮನೇಲಿ ಅಂತಂದರೆ ಒಂದು ಬಿಳಿ ಬಣ್ಣದ ಬಟ್ಟೆನಾದ್ರು ನೀವು ತೆಗೆದುಕೊಂಡು ನೀವು ಇದ್ರ ಜೊತೆಗೆ ನೀವು ಏನು ಮಾಡಬೇಕು ಅಂತಂದರೆ ಈ ಇದೆರಡು ಜೊತೆಗೆ ಹಳದಿ ಬಣ್ಣದ ಬಟ್ಟೆನಾದ್ರು ತೆಗೆದುಕೊಳ್ಳಿ, ಕೆಂಪು ಬಣ್ಣದ ಬಟ್ಟೆನಾದ್ರು ತೆಗೆದುಕೊಳ್ಳಿ, ಇಲ್ಲ ಬಿಳಿ ಬಣ್ಣದ ಬಟ್ಟೆನಾದ್ರು ತೆಗೆದುಕೊಳ್ಳಿ. ಮೂರಲ್ಲಿ ನೀವು ಒಂದನ್ನು ಮಾತ್ರ ತೆಗೆದುಕೊಳ್ಬೇಕಾಗುತ್ತೆ. ತೆಗೆದುಕೊಂಡು ಈ ಒಂದು ಬಟ್ಟೆಯಲ್ಲಿ 5 ತುಳಸಿ ದಳವನ್ನು ನೀವು ಹಾಕೋಬೇಕಾಗುತ್ತೆ. 5 ತುಳಸಿ ದಳವನ್ನು ಹಾಕಿ, ಯಾಕೆ ಅಂತಂದರೆ ಆ ತುಳಸಿ ಎಲೆಗಳು ಬಡತನವನ್ನು ನಿವಾರಣೆ ಮಾಡುತ್ತದೆ. ಆ ತುಳಸಿ ಎಲೆಗಳು ಹಣವನ್ನು ಆಕರ್ಷಿಸುವಂಥ ಶಕ್ತಿ ಇದಕ್ಕೆ ಇದೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ತುಳಸಿ ಎಲೆಗಳು ಲಕ್ಷ್ಮಿಯ ಸ್ವರೂಪವಾದ್ದರಿಂದ 5 ತುಳಸಿ ಎಲೆಯನ್ನು ಇದಕ್ಕೆ ನೀವು ಹಾಕೋಬೇಕಾಗುತ್ತೆ. ನಂತರ ಇದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ 5 ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ನಿಮಗೆ 5 ಕವಡೆಗಳನ್ನ ನೀವು ಹಾಕೋಬೇಕಾಗುತ್ತೆ. ನಾನು ನಿಮಗೆ ಇಲ್ಲಿ 3 ತೋರಿಸ್ತಾ ಇದ್ದೀನಿ, ಆದರೆ ನೀವು 5 ಕವಡೆಗಳನ್ನ ನೀವು ಇಲ್ಲಿ ಹಾಕ್ಕೋಬೇಕಾಗುತ್ತೆ. ನೋಡಿ 5 ಕವಡೆಗಳನ್ನ ನಾವು ಇಲ್ಲಿ ಏನಕ್ಕೆ ಹಾಕೋಬೇಕಾಗುತ್ತೆ ಅಂತ 5 ಕವಡೆಗಳನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಇಲ್ಲಿ ನಾನಿಲ್ಲಿ 3 ಕವಡೆಗಳನ್ನ ತೋರಿಸ್ತಾ ಇದ್ದೀನಿ, ಆದರೆ ನೀವಿಲ್ಲಿ 2 ಕವಡೆಗಳನ್ನ ಮಾತ್ರ ಹಾಕ್ಕೊಳ್ಳಿ. ಹೌದು ಫ್ರೆಂಡ್ಸ್, ಕನ್ಫ್ಯೂಸ್ ಆಯಿತು ನನಗೆ. 5 ಕವಡೆಗಳನ್ನ 3 ಕವಡೆಗಳನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಆದರೆ ನೀವು ಇಲ್ಲಿ ಹಾಕೋಬೇಕಾಗಿರೋದು 2 ಕವಡೆಗಳು ಮಾತ್ರ. ಅಕಸ್ಮಾತ್ ಕವಡೆ ಏನಕ್ಕೆ ಹಾಕೋಬೇಕು ಅಂತಂದರೆ ಲಕ್ಷ್ಮಿಗೆ ಕವಡೆ ಅಂತಂದರೆ ತುಂಬಾ ಇಷ್ಟ. ಈ ಕವಡೆಯಿಂದ ಅಮ್ಮನ ಅನುಗ್ರಹ ಸುಲಭವಾಗಿ ಪಡೆದುಕೊಳ್ಬೋದು. ಹಾಗಾಗಿ ಆದ್ದರಿಂದ ನೀವು ಇಲ್ಲಿಗೆ 2 ಕವಡೆಗಳನ್ನ ಬಟ್ಟೆಯಲ್ಲಿ ನೀವು ಹಾಕ್ಕೊಳ್ಳಿ, ಆಯಿತಾ. ನೋಡಿ ಹಾಕ್ಕೊಂಡಿದ್ದೀನಲ್ವ, ಇದೇ ರೀತಿ ಹಾಕ್ಕೊಳ್ಳಿ. ನಂತರ ನೀವು ಏನು ಮಾಡಬೇಕು ಅಂತಂದರೆ 2 ಗೋಮತಿ ಚಕ್ರನ ಹಾಕ್ಕೊಳ್ಳಿ. ನೋಡಿ ನಾನು ನಿಮಗಿಲ್ಲಿ ಗೋಮತಿ ಚಕ್ರನೂ ಸಹ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಗೋಮತಿ ಚಕ್ರನೂ ತೋರಿಸ್ತಾ ಇದ್ದೀನಿ, ಜೊತೆಗೆ ಒಂದು ಅರಿಶಿಣದ ಕೊಂಬನ್ನು ಸಹ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಅರಿಶಿಣದ ಕೊಂಬು ಮತ್ತು ಗೋಮತಿ ಚಕ್ರ ಇದ್ದರೆ ನೀವು ಹಾಕ್ಕೋಬೋದು, ಇಲ್ಲ ಅಂತಂದರೆ ನೀವು ಈ 2ರಲ್ಲಿ ನೀವು ಒಂದನ್ನು ಸಹ ನೀವು ಸೇರಿಸ್ಕೋಬೋದು. 2 ಗೋಮತಿ ಚಕ್ರ ಮತ್ತು ನೋಡಿ ಅರಿಶಿಣದ ಕೊಂಬನ್ನು ನಾನು ಇಲ್ಲಿ ಒಂದನ್ನು ಸೇರಿಸ್ತಾ ಇದ್ದೀನಿ, ಆದರೆ ನೀವು 2ಅನ್ನು ತೆಗೆದುಕೊಳ್ಳಿ. 2 ಅರಿಶಿಣದ ಕೊಂಬು, 2 ಕವಡೆಗಳು, 2 ಗೋಮತಿ ಚಕ್ರ ಇಷ್ಟನ್ನು ತೆಗೆದುಕೊಳ್ಳಿ. ಅಂದರೆ ಅಕಸ್ಮಾತ್ ಏನಾದರೂ ನಿಮಗೆ ಅರಿಶಿಣದ ಕೊಂಬಿಲ್ಲ ಅಂತಂದರೆ 2 ಗೋಮತಿ ಚಕ್ರವನ್ನು ತೆಗೆದುಕೊಳ್ಳಿ. 2 ಗೋಮತಿ ಚಕ್ರ, 2 ನೋಡಿ ಇಲ್ಲಿ 2 ಕವಡೆನ ನಾನು ತೋರಿಸ್ತಾ ಇದ್ದೀನಿ. 2 ಕವಡೆನ ತೆಗೆದುಕೊಂಡು ಕವಡೆನ ನಾವು ಇಲ್ಲಿ 2 ಗೋಮತಿ ಚಕ್ರನ ಇಲ್ಲ ಅರಿಶಿಣ ಕೊಂಬನ್ನು ಹಾಕಿ, ನಂತರ ನಾವು ಇದಕ್ಕೆ ಏನು ಮಾಡಬೇಕು ಅಂತಂದರೆ ಒಂದು 11 ರೂಪಾಯಿ ಆಗಿರ್ಬೋದು, ಇಲ್ಲ 21 ರೂಪಾಯಿ ಆಗಿರ್ಬೋದು, ಇಲ್ಲ ನೋಡಿ 21 ರೂಪಾಯಿ ಆಗಿರ್ಬೋದು, ಇಲ್ಲ 11 ರೂಪಾಯಿ ಆಗಿರ್ಬೋದು, ಇದನ್ನ ನಾವು ಹಾಕಬೇಕಾಗುತ್ತೆ. ಇದನ್ನ ಏನಕ್ಕೆ ಹಾಕಬೇಕಾಗುತ್ತೆ ಅಂತಂದರೆ ನಮಗೆ ಈ ಒಂದು ಗಂಟನ್ನ ನಾವು ಕೆಡಬದಲ್ಲಿ ಇಟ್ಟಾಗ ಇದರಿಂದ ನಮಗೆ ಹಣ ವೃದ್ಧಿ ಆಗಲಿ ಅನ್ನೋದಕ್ಕೋಸ್ಕರ ನಾವು ಇಲ್ಲಿ ಹಣನ ಹಾಕ್ತಾಯಿದ್ದೀವಿ. ನೋಡಿ 21 ರೂಪಾಯಿನ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ ಅಲ್ವಾ. ಈ 21 ರೂಪಾಯಿನ ನೀವು ಇದಕ್ಕೆ ಸೇರಿಸ್ಕೊಂಡು ನಂತರ ನೀವು ಇದಕ್ಕೆ ಏನು ಮಾಡಬೇಕು ಅಂದರೆ ಈ ಎಲ್ಲ ವಸ್ತುಗಳನ್ನ ಹಾಕಿ ನೀವು ಈ ಬಟ್ಟೆಯಲ್ಲಿ ಒಂದು ಸಣ್ಣದಾದಂಥ ಒಂದು ಗಂಟನ್ನು ನೀವು ಕಟ್ಕೋಬೇಕಾಗುತ್ತೆ. ಫ್ರೆಂಡ್ಸ್ ನೋಡಿ, ನಾನು ಇಷ್ಟು ಪದಾರ್ಥಗಳನ್ನ ನಾನು ಇದು ನಿಮಗೆ ತೋರಿಸ್ದೆ ಅಲ್ವಾ, ಇಷ್ಟನ್ನು ತೋರಿಸ್ದೆ. ನಂತರ ನಾನು ನಿಮಗಿಲ್ಲಿ ನಿಮಗೆ ಕಮಲದ ಬೀಜನ ತೋರಿಸ್ತಾ ಇದ್ದೀನಿ. 2 ಕಮಲದ ಬೀಜ ನಿಮ್ಮ ಹತ್ರ ಇದ್ದರೆ ಬೇಕಾದ್ರೆ 2 ಕಮಲದ ಬೀಜವನ್ನು ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಬೇಡ. ಈ ಕಮಲದ ಬೀಜನ ಏನಕ್ಕೆ ಹಾಕ್ಕೋಬೇಕು ಅಂತಂದರೆ ಮಾತೆ ಮಹಾಲಕ್ಷ್ಮಿ ಅಂದರೆ ಹಣ ಅಟ್ರಾಕ್ಷನ್ ಆಗುತ್ತೆ. ನೋಡಿ ಕಮಲದ ಬೀಜಗಳು ಎಷ್ಟು ಚೆನ್ನಾಗಿದೆ ನೋಡಿ, ಮುಟ್ಟಕ್ಕೆ ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಈ ಕಮಲದ ಬೀಜಗಳನ್ನ ನಾವು 2 ಇದಕ್ಕೆ ಹಾಕ್ಕೊಂಡು ಇದನ್ನು ನಾವು ಒಂದು ಗಂಟನ್ನಾಗಿ ಮಾಡ್ಕೊಳ್ಳೋಣ. ಇದನ್ನು ನಾವು ಒಂದು ಗಂಟನ್ನಾಗಿ ಮಾಡಿಕೊಂಡು ಇದನ್ನು ನೀವು ಏನು ಮಾಡಬೇಕು ಅಂತಂದರೆ, ನೀವು ಯಾವತ್ತು ಇದನ್ನ ಮಾಡ್ತೀರೋ, ಯಾವತ್ತು ಈ ಒಂದು ರೆಮಿಡಿನ ಮಾಡ್ತೀರೋ ಅವತ್ತು ನೀವು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ಪೂಜೆ ಪುರಸ್ಕಾರಗಳನ್ನೆಲ್ಲ ಮನೇಲಿ ಮಾಡಿರ್ತೀರಲ್ವಾ, ಮಾಡಿ ನಂತರ ನೀವು ಇದನ್ನ ಏನು ಮಾಡಬೇಕು ಅಂತಂದರೆ ಈ ರೀತಿ ಗಂಟನ್ನ ಮಾಡಿಕೊಂಡು ಈ ಒಂದು ಗಂಟನ್ನ ನೀವು ಮಾತೆ ಮಹಾಲಕ್ಷ್ಮಿ ಅಂದರೆ ನಿಮ್ಮ ಮನೆ ದೇವ್ರಿಗೆ ನೀವು ಪೂಜೆ ಪುರಸ್ಕಾರ ಮಾಡಿರ್ತೀರಲ್ವ, ಮನೆ ದೇವರ ಫೋಟೋದ ಮುಂದೆ, ಜೊತೆಗೆ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಫೋಟೋದ ಮುಂದೆ ಈ ಒಂದು ಗಂಟನ್ನು ನೀವು ಇಡಬೇಕಾಗುತ್ತೆ. ಈ ಒಂದು ಗಂಟನ್ನು ಇಟ್ಟು ನಂತರ ನೀವು ಏನು ಮಾಡಬೇಕು ಅಂತಂದರೆ ಇದಕ್ಕೆ ದೀಪ ಅಂದರೆ ಲಕ್ಷ್ಮೀ ದೇವಿಗೆ ತುಪ್ಪದ ದೀಪವನ್ನು ಹಚ್ಚಿ, ಇದಕ್ಕೂ ಸಹ ನೀವು ಸ್ವಲ್ಪ ಅರಿಶಿನ ಕುಂಕುಮ ಹೂವು ಎಲ್ಲವನ್ನು ಸಹ ಹಾಕಿ ದೀಪಗಳನ್ನು ಸಹ ಇದಕ್ಕೆ ತೋರಿಸ್ಬೇಕಾಗುತ್ತೆ. ತೋರಿಸ್ಕೊಂಡು ನೀವು ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿ ಇದಕ್ಕೆ ಮಾಡಿ ನಂತರ ನೀವು ಇದನ್ನು ಏನು ಮಾಡಬೇಕು ಅಂತಂದರೆ ಇದನ್ನು ತೆಗೆದುಕೊಂಡೋಗಿ ನೀವು ಅಕ್ಕಿಯ ಬಾಕ್ಸ್ನಲ್ಲಿ ಹಾಕಬೇಕಾಗುತ್ತೆ.
ಅಂದರೆ ಅಕ್ಕಿಯ ಬಾಕ್ಸ್ ಇರುತ್ತಲ್ವ, ಈ ಅಕ್ಕಿಯ ಬಾಕ್ಸ್ ಒಳಗೆ ನೀವು ಇದನ್ನ ಊತಾಕಬೇಕಾಗುತ್ತೆ. ನೋಡಿ ನಾನಿಲ್ಲಿ ನಿಮಗೆ ಅಕ್ಕಿನ ತೋರಿಸ್ತಾ ಇದ್ದೀನಲ್ವಾ, ಈ ಅಕ್ಕಿ ಬಾಕ್ಸ್ ಒಳಗೆ ನೀವು ಇದನ್ನು ನೀವು ಈ ರೀತಿ ಇದರ ಮಧ್ಯದ ಭಾಗಕ್ಕೆ, ಅಂದರೆ ನೋಡಿ ಇದು ಅಕ್ಕಿ ಇದೆ ಅಂತ ಅಂದರೆ ಇದರ ಮಧ್ಯದ ಭಾಗಕ್ಕೆ ನೀವು ಈ ರೀತಿ ಹಾಕಬೇಕಾಗುತ್ತೆ. ಈ ಗಂಟನ್ನು ನೀವು ಈ ರೀತಿ ಮಧ್ಯದ ಭಾಗದಲ್ಲಿ, ಅಂದರೆ ಮಧ್ಯದ ಭಾಗಕ್ಕೆ ಹಾಕಿ ನೀವು ಇದನ್ನ ನೀವು ತಳಭಾಗದಲ್ಲಿ ಇಡಬೇಕಾಗುತ್ತೆ. ಈ ಗಂಟನ್ನು ಮಧ್ಯದಲ್ಲಿ ಅಕ್ಕಿಯ ಬಾಕ್ಸಲ್ಲಿ ಮಧ್ಯದಲ್ಲಿ ತಳಭಾಗದಲ್ಲಿ ನೀವು ಬಚ್ಚಿಡಬೇಕಾಗುತ್ತೆ. ಈ ರೀತಿ ನೀವು ಮಾಡೋದ್ರಿಂದ ನಿಮ್ಮ 7 ತಲೆಮಾರುಗಳಿಂದ ಹಣಕ್ಕೆ ಅಥವಾ ಧಾನ್ಯಕ್ಕೆ ಕೊರತೆನೇ ನಿಮಗೆ ಬರಲ್ಲ ಅಂತ ಹೇಳ್ಬೋದು. ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತೆ ಅಂತ ಹೇಳ್ಬೋದು. ಧನ ಲಾಭವಾಗುತ್ತೆ, ವಿಪರೀತವಾದಂತಹ ಧನ ಬರುತ್ತೆ, ಲಕ್ಷ್ಮೀ ದೇವಿಯ ಅನುಗ್ರಹ ಲಭಿಸುತ್ತೆ. ನಿಮಗೆ ಹಿಂದಿರುಗೋದಕ್ಕೂ ನಿಮಗೆ ಹಿಂದೆ ಬಂದಂತಹ ಕಷ್ಟಗಳೆಲ್ಲವೂ ಸಹ ಮರೆಮಾಚಿ ಹೋಗುತ್ತೆ. ಹಾಗಾಗಿ ಈ ರೀತಿ ಇರುವಂತಹ ಈ ರೆಮಿಡಿನ ನೀವು ಮಾಡಿಕೊಡಿ ಫ್ರೆಂಡ್ಸ್. ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ಅಕ್ಕಿನ ನಾವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳಿ ಕರಿತೀವಿ ಅಲ್ವಾ. ಅಕ್ಕಿಯಿಂದ ನಾವು ಅಕ್ಕಿ ಇಲ್ಲ ಅಂದರೆ ನಾವು ಜೀವನನೇ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಕ್ಕಿಯಿಂದ ನಮ್ಮ ಹೊಟ್ಟೆ ತುಂಬುತ್ತೆ ಅಂತ ಅಂದಾಗ ಮಾತೆ ಮಹಾಲಕ್ಷ್ಮಿ ನಮಗೆ ಅನ್ನದ ಕೊರತೆನ ನೀಗಿಸ್ತಾಳೆ ಅಂತ ಅಂದಾಗ ಅಕ್ಕಿಯಿಂದ ಮಾಡ್ಕೊಳ್ಳುವಂಥ ರೆಮಿಡಿ 100% ರಿಸಲ್ಟೇ ಕೊಡುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನೀವು ಈ ಅಕ್ಕಿಯ ರೆಮಿಡಿನ ನೀವು ಇವತ್ತೊಂದು ದಿನ ಆಗಿರ್ಬೋದು, ನಾಳೆಯ ದಿನ ಆಗಿರ್ಬೋದು, ಇಲ್ಲ ನೀವು ಯುಗಾದಿ ಹಬ್ಬದ ದಿನವೂ ಸಹ ನೀವು ಇದನ್ನು ಮಾಡ್ಕೊಳ್ಳಿ. ನಾಳೆ ಅಮಾವಾಸ್ಯೆ, ಇವತ್ತು ಮಂಗಳವಾರ ಲಕ್ಷ್ಮಿಯ ವಾರ ಅಲ್ವಾ. ಇವತ್ತಾದ್ರೂ ಮಾಡಿ, ನಾಳೆನಾದರೂ ಮಾಡಿ, ಇಲ್ಲ ಯುಗಾದಿ ಹಬ್ಬದ ದಿನದಾದರೂ ಮಾಡಿಕೊಡಿ. ಇವತ್ತು 3 ದಿನಕ್ಕೂ ಸಹ ಪವರ್ಫುಲ್ಲಾದಂಥ ಶಕ್ತಿನೇ ಇದೆ. ಇವು 3 ದಿನಗಳು ಸಹ ಅದ್ಭುತವಾದಂತಹ ಶಕ್ತಿನೇ ಹೊಂದಿದೆ ನೋಡಿ. ಯುಗಾದಿ ಹಬ್ಬದ ಹಿಂದೆ ಮುಂದೆ ಅಮಾವಾಸ್ಯೆ ಜೊತೆಗೆ ಮಂಗಳವಾರ ಬಂದಿರುವುದೇ ಒಂದು ಅದ್ಭುತವಾದಂಥ ದಿನ ಅನ್ಬೋದು. ಹಾಗಾಗಿ ಈ 3 ದಿನದಲ್ಲಿ ನೀವು ಯಾವತ್ತಾದ್ರೂ ಈ ಒಂದು ರೆಮಿಡಿನ ಮಾಡ್ಕೋಬೋದು. ಫ್ರೆಂಡ್ಸ್ ನೋಡಿ, ಅಕ್ಕಿ ಡಬ್ಬದಲ್ಲಿ ಈ ಒಂದು ಗಂಟನ್ನ ಮಧ್ಯದ ಭಾಗದಲ್ಲಿ ತಳಭಾಗದಲ್ಲಿ ನೀವು ಇಟ್ಬಿಡಿ. ಮೇಲೆಲ್ಲ ಅಕ್ಕಿನ ತುಂಬಿಕೊಂಡು ಮೇಲೆ ಇರುವಂತಹ ಅಕ್ಕಿನ ನೀವು ಪ್ರತಿನಿತ್ಯದ ಅಡುಗೆಯಲ್ಲಿ ನೀವು ಬಳಸ್ಕೋಬೋದು. ನೋಡಿ ಹೀಗೆ ಈ ಗಂಟು ಅಂದರೆ ಅಕ್ಕಿ ಡಬ್ಬದಲ್ಲಿ ಇಟ್ಟಂಥ ಈ ಗಂಟನ್ನ ನೀವು 6 ತಿಂಗಳು ತನಕನೂ ಸಹ ಇದು ಅಲ್ಲೇ ಇರಲಿ. 6 ತಿಂಗಳು ಆದ ಮೇಲೆ ನೀವು ತೆಗೆದು ಯಾವುದಾದ್ರೂ ಒಂದು ದೇವಸ್ಥಾನದ ಆವರಣಕ್ಕೆ ತಗೊಂಡೋಗಿ ಈ ಒಂದು ಗಂಟನ್ನ ಇಟ್ಬಿಡಿ. ಇಲ್ಲ ಮತ್ತು ಅಕಸ್ಮಾತ್ ಏನಾದರೂ ನೀವು ತೆಗೆದಂತಹ ಒಂದು ಗಂಟನ್ನು ನೀವು ಅಲ್ಲಿ ಎಸೆಯೋದು ಇಲ್ಲಿ ಎಸೆಯೋದು ಆ ರೀತಿಯೆಲ್ಲ ಮಾಡೋಕ್ಕೆ ಹೋಗಬೇಡಿ. ಈ ದೇವಸ್ಥಾನದ ಆವರಣದಲ್ಲಿ ತೆಗೆದುಕೊಂಡೋಗಿ ಇಟ್ಬಿಟ್ರೆ ಅವರು ಅದನ್ನು ಪೂಜಾರಿಗಳು ಅದನ್ನು ಕ್ಲೀನ್ ಮಾಡುವಂತಹ ಸಂದರ್ಭದಲ್ಲಿ ಅದನ್ನು ತೆಗೆದು ಅವ್ರಿಗೆ ಎಲ್ಲಿ ಹಾಕಬೇಕು ಎಲ್ಲಿ ಹಾಕಬಾರ್ದು ಅಂತ ಗೊತ್ತಿರುತ್ತಲ್ವ, ಆ ಒಂದು ಜಾಗದಲ್ಲಿ ಅವರು ಈ ಒಂದು ಗಂಟಿನಲ್ಲಿ ಒಳಗಡೆ ಇರುವಂತಹ ಪದಾರ್ಥಗಳನ್ನ ಅವರು ಎಲ್ಲಿ ಹಾಕಬೇಕು ಎಲ್ಲಿ ಹಾಕಬಾರ್ದು ಅಂತ ಗೊತ್ತಲ್ವ ಅವ್ರಿಗೆ, ಅವರು ಈ ಗಂಟು ಒಳಗಿರುವಂಥ ಪದಾರ್ಥಗಳನ್ನು ಅವರು ಅಲ್ಲಿಗೆ ಅವರು ಸೇರಿಸ್ತಾರೆ. ಹಾಗಾಗಿ ಈ ಒಂದು ಸಣ್ಣ ಪರಿಹಾರದಿಂದ ಸಾಕಷ್ಟು ಅದ್ಭುತಗಳು ನಡೆಯುತ್ತೆ ಅಂತಲೇ ಹೇಳ್ಬೋದು. ಆದ್ದರಿಂದ ಈ ದಿನ ಅಕ್ಕಿಯ ಡಬ್ಬದಲ್ಲಿ ಇದನ್ನು ಹಾಕಿ ಫಲಿತಾಂಶವನ್ನು ಪಡೆದು ಧಾನ್ಯಕ್ಕೆ ಕೊರತೆ ಇಲ್ಲದಂತೆ ನೀವು ಸಂತೋಷವಾಗಿ ಜೀವನ ಮಾಡಿ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಅಕ್ಕಿ ಡಬ್ಬದಲ್ಲಿ ಇವತ್ತು ಮಂಗಳವಾರ, ಇವತ್ತಾರು ಮಾಡ್ಕೋಬೋದು, ನಾಳೆನೂ ಮಾಡ್ಕೋಬೋದು, ನಾಳಿದ್ದು ಸಹ ಮಾಡ್ಕೋಬೋದು. ನೀವು ಸ್ವಲ್ಪ ಫ್ರೀ ಮಾಡಿಕೊಂಡು ನಿಮ್ಮಲ್ಲಿರುವಂತಹ ಕಷ್ಟಗಳು, ಸಂಕಷ್ಟಗಳು, ದಾರಿದ್ರ್ಯತೆಗಳು ಎಲ್ಲವನ್ನು ದೂರ ಮಾಡ್ಕೋಬೇಕು ಅಂತಂದರೆ ಈ ಅಕ್ಕಿ ರೆಮಿಡಿನ ನೀವು ಮಾಡಲೇಬೇಕು. ಮಾಡಿಕೊಂಡು ಒಂದು ಸಲ ನಂಬಿಕೆ ಇಟ್ಟು ಮಾಡಿ ನೋಡಿ ಫ್ರೆಂಡ್ಸ್, ಇದು ಎಷ್ಟರ ಮಟ್ಟಿಗೆ ನಿಮಗೆ ಫಲಿತಾಂಶ ತಂದು ಕೊಡುತ್ತೆ ಅಂತ ಅನ್ನೋದು ನಾವು ಹೇಳೋದು ಬೇಡ, ನೀವೇ ನೀವು ಮಾಡಿ ನೋಡಿ. ಯಾವ ರೀತಿ ನೀವು ಜೀವನದಲ್ಲಿ ಬದಲಾವಣೆಗಳನ್ನ ನೋಡ್ತೀರಾ ಅಂದರೆ ಸಾಕಷ್ಟು ರೀತಿಯ ಬದಲಾವಣೆಗಳನ್ನ ನೀವು ನೋಡ್ತೀರಾ ಅಂತಲೇ ಹೇಳ್ಬೋದು. ಒಂದು ಸಲ ನಂಬಿಕೆ ಇಟ್ಟು ಮಾಡಿ ನೋಡಿ ಫ್ರೆಂಡ್ಸ್, ಇದರಲ್ಲಿ ಆಗುವಂತಹ ಒಂದು ಅದ್ಭುತನ ನಿಮ್ಮ ಕಣ್ಣಾರ ನೀವೇ ನೋಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿರುತ್ತೆ ಪ್ಲೀಸ್ ಒಂದು ಲೈಕ್ ಕೊಡಿ. ಮತ್ತು ಫ್ರೆಂಡ್ಸ್, ನೀವು ಕೊಡುವಂಥ ಒಂದು ಲೈಕಿಂದ ಬೇರೆಯವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ಹಾಗಾಗಿ ದಯವಿಟ್ಟು ನೀವು ಕೊಡುವಂಥ ಒಂದು ಲೈಕಿಂದ ಬೇರೆಯವ್ರಿಗೂ ಸಹ ಹೆಲ್ಪ್ ಆಗುತ್ತೆ, ಮತ್ತು ಅವ್ರ ಕಷ್ಟಗಳು ಸಹ ಅವರು ಬಗೆಹರಿಸ್ಕೊತಾರೆ. ಹಾಗಾಗಿ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಗೆ ಗೊತ್ತಿರೋರಿಗೆಲ್ಲರಿಗೂ ಸಹ ಈ ಒಂದು ವಿಡಿಯೋನ ಶೇರ್ ಮಾಡಿಕೊಂಡು ನೀವು ಕಷ್ಟದಿಂದ ಪಾರಾಗಿ ಬೇರೆಯವರಲ್ಲೂ ಇರುವಂತಹ ಕಷ್ಟದಿಂದ ಅವರೂ ಸಹ ಕಷ್ಟಗಳ ನಿವಾರಣೆ ಮಾಡಿಕೊಂಡು ನೀವು ಸಹ ಒಂದು ಒಳ್ಳೆಯ ಜೀವನನ ಮಾಡಿ, ಅವರೂ ಒಂದು ಒಳ್ಳೆಯ ಜೀವನ ಮಾಡಲಿ, ನಾವು ಸಹ ಒಂದು ಒಳ್ಳೆಯ ಜೀವನನ ಕಂಡುಕೊಳ್ಳೋಣ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಇರುವಂತಹ ಒಂದು ಒಳ್ಳೆಯ ರೆಮಿಡಿ ಜೊತೆ ನಾನು ಮತ್ತೆ ಬರ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್. ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್. ಮತ್ತೆ ಹೇಳ್ತಾ ಇದ್ದೀನಿ, ನಂಬಿಕೆ ಇಟ್ಟು ಒಂದು ಸಲ ಮಾಡಿ ನೋಡಿ, ಇದು ಎಷ್ಟರ ಮಟ್ಟಿಗೆ ನಿಮಗೆ ಫಲ ಕೊಡುತ್ತೆ ಅಂತ ಅನ್ನೋದನ್ನ ನಿಮ್ಮ ಕಣ್ಣಾರ ನೀವೇ ನೋಡಿ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.